ಇಲ್ಲಿ ಇದು ರೋಬೋ ರೇಂಜ್ ಅಂತಂದು ಇದು BIT ENC ಡಿಪಾರ್ಟ್ಮೆಂಟಿಂದ ಕಂಡಕ್ಟ್ ಮಾಡ್ತಾ ಇದ್ದೀವಿ. ನಾನು ಪ್ರೊಫೆಸರ್ ಆ್ಯಂಡ್ ಹೆಡ್ ENC ಡಿಪಾರ್ಟ್ಮೆಂಟಿಂದು GS ಸುನೀತಾ ಅಂತ ಅಂದ್ಬಿಟ್ಟು ಈ ಇವೆಂಟು ಹೋದ ವರ್ಷದಿಂದ ಶುರು ಮಾಡಿದ್ವಿ. ಆವಾಗ ಮೊದಲು ನಮ್ಮ ಹುಡುಗರಿಗೆ ಟ್ರೈನ್ ಮಾಡಲಿಕ್ಕೆ ಒಂದು ವರ್ಕ್ಶಾಪ್ ಮಾಡಿಕೊಂಡು ಆಮೇಲೆ ಇವೆಂಟ್ ಕಂಡಕ್ಟ್ ಮಾಡಿದ್ವಿ. ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಈಗ ಟ್ರೈನ್ ಆಗಿ ಅವರೇ ಸ್ವತಃ ಇವೆಂಟ್ನ ಈ ಸತಿ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು 4 ಥರದ ಇವೆಂಟ್ ಕಂಡಕ್ಟ್ ಮಾಡ್ತಾಯಿದ್ದೀವಿ. ಹೋದ ಸತಿ 2 ಇವೆಂಟ್ ಇತ್ತು, ಈ ಸತಿ 4 ಇವೆಂಟು. ಒಂದು ರೋಬೋ ರೇಸ್, 2ನೇದು ಲೈನ್ ಫಾಲೋವರ್, 3ನೇದು ರಿಮೋಟ್ ರೇಸ್ ಕಾರ್, 4ನೇದು ರೋಬೋ ಸಾಕರ್ ಅಂತ. ಈ 4 ಈವೆಂಟಲ್ಲಿ ಅವುಗಳದೇ ಆದ ರೋಬೋ ಸ್ಪೆಸಿಫಿಕೇಷನ್ಸನ್ನು ಕೊಟ್ಟಿದ್ದಾರೆ. ಆ ಸ್ಪೆಸಿಫಿಕೇಷನ್ಸ್ ಪ್ರಕಾರ ಪುಣೆಯಿಂದ ಮತ್ತು ತೆಲಂಗಾಣದಿಂದ, ಔಟ್ ಆಫ್ ಸ್ಟೇಟಿಂದನೂ ಹೊರ ರಾಜ್ಯಗಳಿಂದನೂ ಮಕ್ಕಳು ಬಂದಿದ್ದಾರೆ. ಮತ್ತು ಇಲ್ಲಿ ಮೈಸೂರು, ಬೆಂಗಳೂರು, ಚಿತ್ರದುರ್ಗ, ರಾಣೆಬೆನ್ನೂರು, ಬೆಳಗಾಮು ಎಲ್ಲ ಕಾಲೇಜಿಂದನೂ ಬಂದಿದ್ದಾರೆ. ಸುಮಾರು 30 ಕಾಲೇಜುಗಳು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. 30 ಕಾಲೇಜಿನ ಮಕ್ಕಳು ಭಾಗವಹಿಸಿದ್ದಾರೆ. ಇದು ಒಂದು ದಿನದ ಇವೆಂಟು. ರೋಬೋ ರೇಸ್ ಅಂತ ಇವೆಂಟು ವಿದ್ಯಾರ್ಥಿಗಳಲ್ಲಿ ಕೌಶಲ್ಯ ಎಷ್ಟು ಮಟ್ಟಿಗೆ ಅಡಗಿದೆ ಅನ್ನೋದನ್ನು ಇದೊಂದು ಪ್ರಯತ್ನ. ಟೆಕ್ನಾಲಜಿ ಈ ರೋಬೋಟಲ್ಲಿ ತುಂಬ ಹಿಂದೆಯೇ ಅಳವಡಿಸ್ಕೊಂಡಿದ್ದಾರೆ. ಈಗ ಇತ್ತೀಚೆಗೆ ಟೆಕ್ನಾಲಜಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬಟ್ ಆದರೆ ರೋಬೋಟ್ ಯಾವತ್ತು ಹುಟ್ಟಲ್ಲ ಅವತ್ತೇ ಇಂಟೆಲಿಜೆನ್ಸ್ ಅನ್ನೋದನ್ನು ಅದರಲ್ಲಿ ತುಂಬಿದ್ದಾರೆ. ಸೊ ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ಈ ಒಂದು ಕಾರ್ಯಕ್ರಮ, ಈ ಒಂದು ಸ್ಪರ್ಧೆ ಅವರ ನೈಪುಣ್ಯತೆಯನ್ನು ಹೆಚ್ಚಿನದಾಗಿ ತೋರಿಸ್ತಾರೆ. ಬಟ್ ವಿದ್ಯಾರ್ಥಿಗಳು ಸಮಯ ಮತ್ತು ಶಿಸ್ತು, ಆಮೇಲೆ ಇಲ್ಲಿ ಬರ್ತಕ್ಕಂಥ ಅಬ್ಸ್ಟಕಲ್ಸ್ ಏನಿರ್ತದೆ, ಅಡೆತಡೆಗಳು, ಅವನ್ನು ನಿವಾರಿಸ್ಕೊಂಡು ಯಾರು ಬೇಗ ಅದನ್ನು ರೋಬೋನ ಆ ಕಕ್ಷೆಯನ್ನು ರೀಚ್ ಆಗ್ತಾರೋ ಸೊ ಅವರು ಒಂದು ಒಳ್ಳೆಯ ಫಲಿತಾಂಶನ ಅದು ಅವ್ರವ್ರ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೆಕೆಂಡ್ ಟೈಮ್ ಅದು ಆಪರ್ಚುನಿಟಿ ಕಾಲೇಜ್ ಹೋಸ್ಟ್ ಮಾಡ್ತಾ ಇರೋದು. ಇಟ್ಸ್ ಎ ಗುಡ್ ಆಪರ್ಚುನಿಟಿ. ಯಾಕಂದರೆ ಬೇರೆ ಕಾಲೇಜಸಲ್ಲಿ ಈ ಹುಡುಗರಿಗೆ ಒಂದು ಆಪರ್ಚುನಿಟಿ ಸಿಗುತ್ತೆ. ಟುಡೇ ದೆರ್ ಇಸ್ ನೋ ಇನ್ಫ್ರಾಸ್ಟ್ರಕ್ಚರ್ ಆರ್ ದ ಫೆಸಿಲಿಟಿ ವಿಚ್ ಪ್ರೊವೈಡ್ಸ್ ದೆಮ್ ಟು ಶೋಕೇಸ್ ದೇರ್ ಟ್ಯಾಲೆಂಟ್ ಆ್ಯಂಡ್ ಶೋಕೇಸ್ ದ ನಾಲೆಜ್ ವಾಟ್ ದೆ ಲರ್ನ್ ಫ್ರಮ್ ದ ಕೆರಿಯರ್. ಸೊ ದಿಸ್ ವಾಸ್ ಅ ಗುಡ್ ಆಪರ್ಚುನಿಟಿ. ಈ ಕಾಲೇಜ್ ಆರ್ಗನೈಸ್ ಮಾಡಿ ಕನ್ಸಿಸ್ಟೆನ್ಸಾಗಿ ಇಟ್ಸ್ ಎ ಸೆಕೆಂಡ್ ಇಯರ್. ಈಗ ನಾವು ನೋಡಿರೋ ಪ್ರಕಾರ ಮೋರ್ ದೆನ್ 30 ಈವೆಂಟ್ಸ್ ಹವ್ ಕೇಮ್ ಫಾರ್ ದಿಸ್ ರೋಬೋ ರೇಸ್. ಇಟ್ಸ್ ನಾಟ್ ಎ ಸ್ಮಾಲ್, ಇಟ್ಸ್ ಅಕ್ರಾಸ್ ದ ಸ್ಟೇಟ್, ಅಕ್ರಾಸ್ ದ ಡಿಸ್ಟ್ರಿಕ್ಸ್ ಮೆನಿ ಪೀಪಲ್ ಹ್ಯಾವ್ ಕೇಮ್. ಇದೊಂದು ಒಳ್ಳೆ ಆಪರ್ಚುನಿಟಿ ಟೀಮಿಗೂ ಎಕ್ಸ್ಪೋಸ್ ಮಾಡೋಕ್ಕೆ. ನಾವು ನೋಡಿರೋ ಪ್ರಕಾರ ಚೆನ್ನಾಗಿ ರೋಬೋಟ್ಸ್ ಮಾಡ್ಕೊಂಬಂದಿದ್ದಾರೆ. ದೇರ್ ಇಂಟೆಲಿಜೆನ್ಸ್ ಇಸ್ ರಿಯಲಿ ಗೆಟಿಂಗ್ ಎಕ್ಸ್ಪೋಸ್ಡ್ ಹಿಯರ್. ಆ್ಯಸ್ ಆಫ್ ನಾವು ಫಸ್ಟ್ ರೌಂಡ್ ನಡೀತಾ ಇದೆ, ಇನ್ನೂ 2 ರೌಂಡಿಗೆ ಕ್ವಾಲಿಫೈ ಮಾಡ್ಕೊತಾ ಇದ್ದೀವಿ. ಮುಂಚೆಯಿಂದ 1 ವೀಕಿಂದ ಪ್ರಿಪ್ರೇಷನ್ ಮಾಡ್ತಿದ್ವಿ. ಇದು 1 ಡೇ ಇವೆಂಟು. ಇಟ್ಸ್ ನ್ಯಾಷನಲ್ ಲೆವೆಲ್ ಇವೆಂಟ್ ಇದೆ, ರೋಬೋಟಿಕ್ಸ್ ಕಾಂಪಿಟೇಷನ್ ಅಂತ. ಹೋದ ವರ್ಷ ನಾವು ಸ್ಟೇಟ್ ಲೆವೆಲ್ ಮಾಡಿದ್ವಿ, ಬಟ್ ಈ ವರ್ಷ ನಮ್ಮ HOD ಮೇಡಮ್ ಇಂತ ನಾವು ನೆಕ್ಸ್ಟ್ ಲೆವೆಲ್ ಮಾಡಿದ್ವಿ, ನ್ಯಾಷನಲ್ ಲೆವೆಲ್ ಮಾಡಿದ್ವಿ ಕಾಂಪಿಟೇಷನು. ನಮಗೆ ಲೈನ್ ಫಾಲೋವರು, ರೋಬೋ ರೇಸು, ರೋಬೋ ಸಾಕರು, RC ಕಾರ್ ರೇಸ್ 4 ಇವೆಂಟ್ಸ್ ನಾವು ಕಂಡಕ್ಟ್ ಮಾಡಿದ್ವಿ ನಮ್ಮ BIT ಕಾಲೇಜಲ್ಲಿ ಈ ವರ್ಷ. ಯಾವ್ಯಾವ ರೋಬೋ ಬಂದಿದೆ, ಯಾವ್ಯಾವ ರೀತಿ ರೋಬೋ ಮಾಡ್ಕೊಂಬಂದಿದ್ದಾರೆ? ಈಗ ರೋಬೋ ಸಾಕರ್ ಬಂದಿದೆ, LFR ಟೀಮ್ಸ್ ಬಂದಿದೆ, ರೋಬೋ ರೇಸ್ ಬಂದಿದೆ, RC ಕಾರ್ ರೇಸ್ ಬಂದಿದೆ. ಸೊ ಬೇರೆ ಬೇರೆ ಸ್ಟೇಟ್ಸಿಂದ ಬಂದಿದ್ದಾರೆ, ಲೈಕ್ ಮಹಾರಾಷ್ಟ್ರ, ಆಮೇಲೆ ತಮಿಳ್ನಾಡು, ಗುಜರಾತ್, ಪುಣೆ, ಇಲ್ಲಿಂದೆಲ್ಲ ಓವರಾಲ್ ಸ್ಟೇಟಿಂದ ನಮ್ಮ ಕಾಲೇಜಿಗೆ ಬಂದು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಈ ಸಲ. ಇದು ಬೇರೆ ಬೇರೆ ಇವೆಂಟಿಗೆ ಬೇರೆ ಬೇರೆ ಆಯ್ಕೆ ಇದೆ. ಈಗ ಫಾರ್ ಎಕ್ಸಾಂಪಲ್ ರೋಬೋ ರೇಸಿಗಾದರೆ 3 ರೌಂಡ್ಸ್ ಇದ್ದಾವೆ. ಫಸ್ಟ್ ರೌಂಡ್ ಒಳಗೆ ಯಾರ್ಯಾರು ಕ್ಲಿಯರ್ ಮಾಡ್ತಾರೆ ಅವ್ರು ಸೆಕೆಂಡ್ ರೌಂಡ್ ಬೇಸ್ಡ್ ಆನ್ ದಿ ಟೈಮಿಂಗ್ಸ್ ಇದು ಮಾಡಿದ್ದೀವಿ. ಆ ಟೈಮಿಂಗ್ಸಿಂದ ನೆಕ್ಸ್ಟ್ ರೌಂಡಿಗೆ ಮತ್ತೆ ಅವ್ರು ಸೆಲೆಕ್ಟ್